ವಿಷಯವನ್ನು ತರ್ತೀವಿ. ಸರ್, ಈಗ 55 ಲಕ್ಷ ಸುಮಾರು 55 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ. ಸರ್ಕಾರದ ಕಡೆ ವತಿಯಿಂದ ಎಷ್ಟು ಏನಾದರೂ ಧನ ಸಹಾಯ ಅವರೇನು ಕೇಳಿಲ್ಲ. ಇಲ್ಲ, ಸರ್ಕಾರ ಸಿಕ್ಕಾಪಟ್ಟೆ ಸ್ಪಂದಿಸಿದೆ. ಪಾಪ ಇವತ್ತಿನ ಪರಿಸ್ಥಿತಿನಲ್ಲಿ ಅವರು ಎಷ್ಟೋ ಸಹಾಯಧನಗಳು ಕೊಡೋ ಪರಿಸ್ಥಿತಿ ಇದೆ, ಎಲ್ಲ ಇದೆ. ಭಗವಂತ ಏನು ನಮ್ಗೆ ಶಕ್ತಿ ಕೊಟ್ಟಿದ್ದಾನೋ ಅದರಲ್ಲಿ ಎಷ್ಟಾಗುತ್ತೋ ನಮ್ಮಿಂದ ಸಾಧ್ಯ ಆಗಿ ನಾವು ಮಾಡ್ತೀವಿ. ಸರ್ಕಾರಕ್ಕೆ ನಾವು ಹೊರೆಯಾಗಿ ಇರೋಕ್ಕೆ ಇಷ್ಟಪಡೋದಿಲ್ಲ, ಖಂಡಿತ ಇಷ್ಟಪಡೋದಿಲ್ಲ. ಸರ್ಕಾರ ರೈತರ ಪರವಾಗಿ ನಿಂತರೆ ನನಗೆ ಸಾಕು. ನಮ್ಮ ರೈತರ ಪರವಾಗಿ ನಿಂತ್ಕೊಳ್ಳಿ. ಯಾಕಂದ್ರೆ ಈ ಇತಿಹಾಸ ನೀವು ಸೃಷ್ಟಿ ಮಾಡಲೇಬೇಕು. ನಿಮ್ಮ ಕಾಲದಲ್ಲಿ ನಿಮ್ಮ ಕಾಂಗ್ರೆಸ್ ಕಾಲಾವಧಿನಲ್ಲಿ ಮಾತ್ರ ರೈತರಿಗೆ ಒಂದು ಜಯ ಸಿಕ್ಕತ್ತೆ ಅಂತ ನಾನು ನಂಬಿದ್ದೀನಿ ಅಷ್ಟೇ. ಅವ್ರು ಕೇಳೋದಿಲ್ಲ ಸರ್, ಬಟ್ ನೀವು ಸರ್ಕಾರದ ಕಡೆ ವತಿಯಿಂದ ಎಷ್ಟಾದರೂ ಕೊಡಬೇಕು ಅಂತ ಅಂದ್ಕೊಂಡ್ರೆ ಸರ್ಕಾರದ ಗಮನ. ಇದ್ರ ಬಗ್ಗೆ ಶಾಸಕರು ಸರ್ಕಾರ ಗಮನಕ್ಕೆ ತರಲಿ, ನಾನು ಅವ್ರ ಜೊತೆಯಲ್ಲಿರ್ತೇನೆ. ಅಂತಹ ಸಂದರ್ಭ ಬಂದರೆ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ವಿಷಯವನ್ನು ತಿಳಿಸ್ತೀವಿ. ಇನ್ನೊಂದು ಮುಖ್ಯವಾದಂಥ ವಿಷಯ, ಸರ್ವೆ ವಿಷಯವನ್ನು ಹೇಳಿದ್ದಾರೆ. ಈ ವಿಷಯದಲ್ಲಿ ಶಾಸಕರಿಗೆ ಹೇಳ್ತೇನೆ. ಗ್ರಾಮ ಯಾವುದಪ್ಪ ಅದು? ಇಲ್ಲಿ ಸುಮಾರು 1919ನೇ ಇಸ್ವಿನಲ್ಲಿ ಮಂಜೂರಾಗಿದೆ. ನಾನು ಗಮನಕ್ಕೆ ತಂದಿದ್ದೀನಿ ಸರ್. ಆಲ್ರೆಡಿ ಅದಕ್ಕೆ ಏನು ಕ್ರಮ? ನಾನೇನು ಹೇಳ್ತೇನೆ ಅಂದರೆ, ನಾನು ಕೋಲಾರದಲ್ಲಿ ನಿಂತದಾದಾಗ ಜಂಟಿ ಸರ್ವೆ ಮಾಡಿರಿ, ರೆವಿನ್ಯೂ ಅವರು ನಮಗೆ ಉತ್ತರ ಕೊಡಲಿ. ಜಂಟಿ ಸರ್ವೆ ಮಾಡಿದಾಗ ರೈತನ್ನ ಯಾವ ರೀತಿ 100 ವರ್ಷಗಳ ಹಿಂದೆ ಜಮೀನನ್ನು ಕೊಟ್ಟಿರೋದನ್ನ ಇವತ್ತು ಸರ್ವೆಯವರು ಫಾರೆಸ್ಟ್ ಅವ್ರು ನಮ್ಮದು ಅಂತ ಹೇಳುವಂಥದ್ದನ್ನ ಸರ್ಕಾರ ಈ ನಿಟ್ಟಿನಲ್ಲಿ ಏನು ಮಾಡಬೇಕು ಅನ್ನೋದನ್ನ ರೆವಿನ್ಯೂವರು ಮತ್ತು ಫಾರೆಸ್ಟ್ ಅವರು ಇಬ್ಬರು ಕೂಡ ಸರ್ವೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಸರ್ಕಾರಕ್ಕೆ ಮಾಹಿತಿ ಕೊಡಿ ಅಂತ ಹೇಳಿದ್ದೀವಿ. ಮಾಹಿತಿ ಬಂದ ತಕ್ಷಣ ನಾವು ಕ್ರಮ ತಗೊಳ್ತೀವಿ. ಇವತ್ತು ಈ ನೆಲಮಂಗಲ ತಾಲೂಕಲ್ಲಿ ಕೂಡ ಶಾಸಕರಿಗಾಗಲೇ ಅವರು ಗಮನಕ್ಕೆ ತಂದಿದ್ದಾರೆ. ಇವತ್ತು ಅದೇ ಕೆಲಸವನ್ನು ಈ ಜಿಲ್ಲೆಯಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ಕೂಡ ಜಂಟಿ ಸರ್ವೆ ಆಗಿ ತೀರ್ಮಾನ ತಗೋಬೇಕು ಅನ್ನೋದನ್ನ ನಾನು ಸಂಬಂಧಪಟ್ಟ ಮಂತ್ರಿಗಳಿಗೆ ತಿಳಿಸ್ತೇವೆ. ಸನ್ಮಾನ್ಯ ಈಶ್ವರ ಖಂಡ್ರೆ ಅವರಿಗೆ ಅದೇ ರೀತಿ ಶಾಸಕರು ಕೂಡ ತಿಳಿಸಲಿ, ನಾವು ಮಾತಾಡ್ತೀವಿ. ಕಂದಾಯ ಭೂಮಿ ಅಂತ ಹೇಳ್ಬಿಟ್ಟು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.